ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೆಂಬರ್ಸ್ಗಳಿಗೋಸ್ಕರ ಹೊಸದಾಗಿ ವಿಡಿಯೋಗಳನ್ನ ಬಿಡ್ತಾ ಇದ್ದೀವಿ. ಮೆಂಬರ್ಶಿಪ್ ತಗೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಲ್ಲದ ಬಂದ ಭಾಗ 18. ನಕ್ಷತ್ರ ದೆವ್ವ ಹೊಡೆದವಳಂತೆ ಪ್ರಜ್ಞೆ ಇಲ್ಲದೆ ಕುಳಿತಿದ್ದಳು. ಅವಳನ್ನು ಗಮನಿಸಿದ ವಿಕ್ರಮ್ ತನ್ನ ಅಣ್ಣನಿಗೆ ತುಟಿಗಳ ಚಲನೆಯಲ್ಲಿಯೇ ಅಣ್ಣ ಮ್ಯೂಸಿಕ್ ಎಂದು ಹೇಳಿದನು. ಈಗಷ್ಟೇ ತನ್ನ ಪಕ್ಕದಲ್ಲಿ ಬಹು ಹೊತ್ತಿನಿಂದ ಶಿಲೆಯಂತೆ ಕುಳಿತಿರುವವಳನ್ನು ನೋಡಿದವನಿಗೆ ಅವಳ ಮನಸ್ಥಿತಿ ಅರ್ಥವಾಯಿತು. ಸರಿಯಮ್ಮ, ಆಫೀಸ್ಗೆ ಹೋಗಬೇಕು, ಇವತ್ತು ಮುಖ್ಯವಾದ ಮೀಟಿಂಗ್ ಇದೆ. ವಿಕ್ರಮ್ ಹೇಳಿದ ಹಾಗೆ ನಕ್ಷತ್ರಳನ್ನು ಕೂಡ ಆಫೀಸ್ಗೆ ಕರೆದುಕೊಂಡು ಹೋಗೋಣ ಅಂತ ಇದ್ದೀನಿ. ಅವಳು ಓದಿದ್ದಾಳೆ, ಸುಮ್ಮನೆ ಓದನ್ನು ಯಾಕೆ ವೇಸ್ಟ್ ಮಾಡಬೇಕು? ನನ್ನ ಜೊತೆ ಬಂದು ಬಿಸ್ನೆಸ್ ಕಲಿತುಕೊಂಡರೆ ನನಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂದಾಗ, ಸರಿ ಕಂದ, ಸಂತೋಷವಾಗಿ ಹೋಗಿ ಬನ್ನಿ, ನನ್ನ ಮನಸ್ಸು ತುಂಬಿದೆ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಎಂದಾಗ, ಸರಿ ಅಮ್ಮ, 2 ವರ್ಷದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೀರಾ, ತುಂಬ ಸಂತೋಷವಾಗಿದೆ. ನಾವು ಈವ್ನಿಂಗ್ ಬೇಗನೆ ಬಂದು ಬಿಡುತ್ತೇವೆ, ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ ಎಂದನು. ಈಗ ನಕ್ಷತ್ರಳನ್ನು ನೋಡಿದವನು, ನಕ್ಷತ್ರ ಬಾ ಹೋಗೋಣ ಎಂದು ಹೇಳಿಬಿಟ್ಟು ಅವನು ಹೊರಗೆ ಹೋದನು. ವಿಕ್ರಮ್ ಇನ್ನೂ ಅಮ್ಮನ ಪಕ್ಕದಲ್ಲೇ ಇದ್ದನು. ಒಂಟಿಯಾಗಿ ಹೊರಗೆ ಹೋಗಲು ಅವನಿಗೆ ಭಯ. ಯಾವಾಗ ಬೇಕಾದರೂ ಕೆಳಗೆ ಬೀಳಲು ಸಿದ್ಧವಾಗಿತ್ತು ಅವಳ ಕಣ್ಣಲ್ಲಿ ಕಣ್ಣೀರು. ಈಗ ತನ್ನ ಸೊಸೆಯನ್ನು ನೋಡಿದ ಅಥರ್ವನ ಅಮ್ಮ ಕಂದ ಎಂದು ಕರೆಯಲು ಅವರ ಧ್ವನಿ ಕೇಳಿ ಅದರಿಂದ ಎಚ್ಚೆತ್ತವಳು ಅತ್ತೆ ಎಂದಾಗ, ನೀನು ಚಿಂತೆ ಮಾಡಬೇಡ ಕಂದ, ನಿನಗೆ ಅಮ್ಮ ಅಪ್ಪ ಇಲ್ಲ ಅಂತ, ನಿನಗೆ ಎಲ್ಲ ಸಂಬಂಧವೂ ಇದೆ. ಇವನು ನನ್ನ ತಮ್ಮ ಮೋಹನ್, ಇನ್ಮೇಲೆ ಅವನೇ ನಿನಗೆ ಅಪ್ಪ. ಇಗೋ ಯಾಶಿಕಾ ನಿನ್ನ ತಂಗಿ, ನನ್ನ ನಾದಿನಿ ನಿನಗೆ ಅಮ್ಮ, ನನ್ನ ಅಮ್ಮ ಅಪ್ಪ ನಿನಗೆ ಅಜ್ಜಿ ತಾತ, ನನ್ನ ಮಗಳು ತುಳಸಿ ನಿನಗೆ ಅತ್ತಿಗೆ, ಸಂತೋಷ್ ನಿನಗೆ ಅಣ್ಣ ಎಂದವರು ವಿಕ್ರಮ್ನನ್ನು ನೋಡಿ, ಕಂದ ಅಜ್ಜಿ ತಾತನನ್ನು ಕರೆದುಕೊಂಡು ಬಾ ಎಂದಾಗ, ಇದೋ ಹೋಗ್ತೀನಿ ಅಮ್ಮ ಎಂದು ಹೊರಗೆ ಹೋದನು ವಿಕ್ರಮ್ ಹಾಗೂ ನಕ್ಷತ್ರಗಾಗಿ ಡೈನಿಂಗ್ ಹಾಲ್ನಲ್ಲಿ ಕಾಯುತ್ತಿದ್ದನು ಅಥರ್ವ. ಅಯ್ಯೋ ಫೈರ್ ಆಫೀಸರ್ ಎಂದು ನಡುಕದಿಂದಲೇ ಅವನ ಬಳಿ ಹೋಗಿ, ಅಜ್ಜಿ ನಿನ್ನನ್ನು ಮತ್ತು ತಾತನನ್ನು ಅಮ್ಮ ಕರೆದರು ಎಂದಾಗ ಅವರು ಹೋದರು. ಲೇ ನಕ್ಷತ್ರ ಎಲ್ಲಿ ಎಂದನು ಅಥರ್ವ. ಅಣ್ಣ, ಮ್ಯೂಸಿಕ್ನ ಇವರಿಗೆ ಇಂಟ್ರೊಡ್ಯೂಸ್ ಮಾಡೋಕೆ ಅಂತ ಅಮ್ಮ ಕರೆದರು, ಹೇಗೂ ಮ್ಯೂಸಿಕ್ ಬರೋಕೆ 20 ಮಿನಿಟ್ಸ್ ಆಗುತ್ತೆ, ನೀವು ಊಟ ಮಾಡಿ, ನಾವು ಬಂದು ಊಟ ಮಾಡ್ತೀವಿ ಎಂದಾಗ, ಹೌದಾ, ನೀನು ಎಲ್ಲಿ ಹೋಗ್ತಾ ಇದ್ದೀಯಾ? ಕೂತ್ಕೋ, ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದಾಗ, ಅಯ್ಯೋ ಅಣ್ಣ, ನಾನು ಅಲ್ಲಿಗೆ ಹೋಗ್ತೀನಿ, ಮ್ಯೂಸಿಕ್ ಏನಾದರೂ ಭಯದಲ್ಲಿ ಬಾಯಿ ಬಿಟ್ಟರೆ, ಬಾಯಿಗೆ ಬಂದಂತೆ ಮಾತನಾಡಿದರೆ ಏನು ಮಾಡೋದು? ಭದ್ರತೆಗೆ ಒಬ್ಬರು ಬೇಕಲ್ಲ, ಅದಕ್ಕೆ ಎಂದು ತನ್ನ ಕಾಲರ್ ಎಗ್ಗರಿಸಿಕೊಳ್ಳಲು, ತಮ್ಮ ಅವಳ ಭದ್ರತೆಗ ಅಥವಾ ನಿನ್ನ ಭದ್ರತೆಗ ಎಂದು ಅಥರ್ವ ಹುಬ್ಬೇರಿಸಲು, ಎರಡಕ್ಕೂ ಸೇರಿನೇ ಅಣ್ಣ ಎಂದವನು. ಪ್ಲೀಸ್ ಅಣ್ಣ, ಕೋಪ ಮಾಡ್ಕೋಬೇಡಿ, ನಿಮಗೆ ನಾನು ಒಳ್ಳೆಯದೇ ಮಾಡಿದ್ದೀನಿ, ನೀವು ಸ್ವಲ್ಪ ಹೊತ್ತು ನಿಧಾನವಾಗಿ ಯೋಚಿಸಿ ನೋಡಿ, ಅಷ್ಟರಲ್ಲಿ ನಾನು ಬಂದು ಬಿಡ್ತೀನಿ ಎಂದು ಅವಸರವಾಗಿ ಓಡಿದನು ವಿಕ್ರಮ್. ಅಷ್ಟರಲ್ಲಿ ಅವನ ಅಜ್ಜಿ ತಾತ ಇಬ್ಬರು ಬರಲು ಅವರ ಬಳಿ, ಅಮ್ಮ, ನನ್ನ ಸೊಸೆ ನಕ್ಷತ್ರ, ಇನ್ಮುಂದೆ ನಾವೆಲ್ಲರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದಾಗ, ನಾನು ಒಳಗೆ ಬಂದಾಗಲೇ ನೋಡಿಬಿಟ್ಟೆ ಅಮ್ಮ, ನಾನೇ ಅವಳ ಕೈಗೆ ಆರತಿ ತಟ್ಟೆಯನ್ನು ಕೊಟ್ಟುಬಿಟ್ಟೆ. ಇನ್ನೂ ಹೇಳಬೇಕೆಂದರೆ ಆ ಮಹಾಲಕ್ಷ್ಮಿಯೇ ಮನೆಗೆ ಬಂದ ಹಾಗೆ ಇದೆ, ನನಗೆ ತುಂಬ ಸಂತೋಷವಾಗಿದೆ ಅಮ್ಮ ಎಂದವರು ನಕ್ಷತ್ರಳನ್ನು ನೋಡಿ, ತುಂಬ ದಿನಗಳ ನಂತರ ನನ್ನ ಮಗಳ ಮುಖದಲ್ಲಿ ಇವತ್ತೇ ಸಂತೋಷವನ್ನು ನೋಡುತ್ತಿದ್ದೇನೆ, ಅದಕ್ಕೆ ಕಾರಣ ನೀನೇ ಎಂದು ಅಜ್ಜಿ ಹೇಳಲು, ನನ್ನನ್ನು ಆಶೀರ್ವಾದ ಮಾಡಿ ಅಜ್ಜಿ ಎಂದು ಎದ್ದು ಅಜ್ಜಿ ತಾತನ ಕಾಲಿಗೆ ಬಿದ್ದಳು ನಕ್ಷತ್ರ. ಇಬ್ಬರು ಚೆನ್ನಾಗಿರು ಅಮ್ಮ, 100 ವರ್ಷಗಳ ಕಾಲ ಚೆನ್ನಾಗಿರಬೇಕು, ಇದೇ ಮನೆಯಲ್ಲಿ ನೀನು ಮತ್ತು ನನ್ನ ಮೊಮ್ಮಗ ಸಂತೋಷವಾಗಿರಬೇಕು, ಮಕ್ಕಳೊಂದಿಗೆ ಚೆನ್ನಾಗಿ ಬಾಳಬೇಕು ಎಂದು ಆಶೀರ್ವದಿಸಲು ಅದರ ನಂತರ ಮೇಲೆದ್ದಳು ನಕ್ಷತ್ರ. ಪರವಾಗಿಲ್ಲ, ಮ್ಯೂಸಿಕ್ ಕರ್ಪೂರದ ಹಾಗೆ, ಕ್ಯಾರೆಕ್ಟರನ್ನು ಕಪ್ ಅಂತ ಹಿಡಿದುಕೊಂಡಳು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು ವಿಕ್ರಮ್. ಅದರ ನಂತರ ಅವನ ಅಮ್ಮ, ಸರಿ ನೀವೆಲ್ಲರೂ ಹೋಗಿ, ನನ್ನ ಸೊಸೆಯ ಹತ್ತಿರ ನಾನು ಒಂಟಿಯಾಗಿ ಮಾತನಾಡಬೇಕು ಎಂದಾಗ, ಅಜ್ಜಿ ತಾತ ಯಾಶಿಕಾ ಅವಳ ಅಪ್ಪ ಅಮ್ಮ ಎಲ್ಲರೂ ಹೊರಗೆ ಹೋದರು. ವಿಕ್ರಮ್ ನಿಂತಿದ್ದನು.
ಲೇ, ನಿನಗೆ ಬೇರೆಯಾಗಿ ಹೇಳಬೇಕಾ? ಹೋಗು, ನನ್ನ ಸೊಸೆಯ ಹತ್ತಿರ ನಾನು ಒಂಟಿಯಾಗಿ ಮಾತನಾಡಬೇಕು ಎಂದಾಗ, ಅಮ್ಮ, ನೀವು ನಾಳೆ ಒಂಟಿಯಾಗಿ ಮಾತನಾಡಿ, ಇವತ್ತು ಏನೇ ಆದರೂ ನನ್ನ ಮುಂದೆಯೇ ಮಾತಾಡಿ. ಹಾಗೇನೂ ಸೀಕ್ರೆಟ್ ನನಗೆ ಗೊತ್ತಾಗದೇ ಇರುವುದು ಎಂದು ಸಣ್ಣ ಮಗುವಿನಂತೆ ಹಠ ಹಿಡಿಯಲು, ಅದು ಏನೂ ಇಲ್ವೋ, ಅದನ್ನು ನಿನ್ನನ್ನು ಇಟ್ಕೊಂಡು ಹೇಗೆ ಕೇಳೋದು ಎಂದಾಗ, ನನ್ನನ್ನು ಇಟ್ಕೊಂಡು ಕೇಳಲಾಗದಷ್ಟು ಸೀಕ್ರೆಟಾ? ಹಾಗಿದ್ದರೆ ಖಂಡಿತ ನನಗೆ ಗೊತ್ತಾಗಲೇಬೇಕು ಎಂದು ತನ್ನ ಅಮ್ಮನ ಪಕ್ಕ ಬೆಡ್ ಮೇಲೆ ಕುಳಿತನು ವಿಕ್ರಮ್. ಸರಿ ಬಿಡು, ಯಾವ ಸೀಕ್ರೆಟ್ ಇಲ್ಲ, ನಿನ್ನ ಮುಂದೆಯೇ ಮಾತಾಡ್ತೀವಿ ಎಂದವರು ನಕ್ಷತ್ರವನ್ನು ನೋಡಿ, ನಾನು ನಿನಗೆ ನೆನಪಿದ್ದೇನಾ ಎಂದು ಕೇಳಲು, ಇಲ್ಲ ಅತ್ತೆ, ಎಲ್ಲೋ ನಿಮ್ಮನ್ನು ನೋಡಿದ ಹಾಗೆ ಇದೆ, ಆದರೆ ಸರಿಯಾಗಿ ಗೊತ್ತಾಗುತ್ತಿಲ್ಲ ಎಂದಳು. 2 ವರ್ಷಗಳ ಹಿಂದೆ ನಾನು ನಿಮ್ಮ ಊರಿಗೆ ಬಂದಿದ್ದೆ. ಆಗ ನೀನು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾನು ಸೀರೆ ತಗೊಳ್ಳೋಕ್ಕೆ ಬಂದಾಗ ನೀನು ಒಂದು ಸೀರೆಯನ್ನು ನಿನ್ನ ಮೈಮೇಲೆ ಹಾಕಿಕೊಂಡು ತೋರಿಸಿದ್ದು ನೆನಪಿದೆಯಾ? ಅದನ್ನೇ ಫೋಟೋ ತೆಗೆದು ನನ್ನ ಮಗನಿಗೆ ಕಳಿಸಿದ್ದೆ. ನನ್ನ ಮಗ ಸೆಲೆಕ್ಟ್ ಮಾಡಿದ ಗೊತ್ತಾ? ಆ ಸೀರೆಯನ್ನೇ ನಿನ್ನೆ ಅಥರ್ವ ನಿನಗೆ ಕೊಟ್ಟಿದ್ದು ಎಂದು ಹೇಳಿದಾಗ ಈಗಷ್ಟೇ ಹಳೆಯ ನೆನಪುಗಳಿಗೆ ಜಾರಿದಳು ನಕ್ಷತ್ರ. ಅಂದು ಅವಳು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿ ಅವಳು. ಆಗ ಅವಳಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ತನ್ನ ಅಪ್ಪನಿಗೆ ಗೊತ್ತಾಗದೆ ಕೆಲಸಕ್ಕೆ ಹೋಗಿದ್ದಳು. ಅಂದು ಮುಹೂರ್ತದ ದಿನವಾದ್ದರಿಂದ ಆ ಬಟ್ಟೆ ಅಂಗಡಿಗೆ ಸೇಲ್ಸ್ ಗರ್ಲ್ಸ್ ಬೇಕಾಗಿದ್ದರಿಂದ ಗೆಳತಿಯರೊಡನೆ ಹೋದವಳು ಅಂದು ಸೇಲ್ಸ್ ಗರ್ಲ್ ಆಗಿ ಬದಲಾಗಿದ್ದಳು. ಅದು ಒಂದು ವೃದ್ಧಾಶ್ರಮಕ್ಕೆ ಹಣ ಕೊಡುವುದಕ್ಕಾಗಿ. ಆಗಲೇ ಅಥರ್ವನ ಅಮ್ಮ ಅಲ್ಲಿಗೆ ಹೋದರು. ವಿಕ್ರಮ್ ಲಂಡನ್ನಲ್ಲಿ ಇದ್ದನು. ಆಗ ಅಥರ್ವನ ಅಮ್ಮನ ಆರೋಗ್ಯ ಚೆನ್ನಾಗಿತ್ತು. ಹೆಣ್ಣು ಸಿಂಹದಂತೆ ಈ ಮನೆಯನ್ನು ಆಳುತ್ತಿದ್ದವರು. ಸಿಂಹದ ನಡಿಗೆಯಲ್ಲಿ ಆ ಅಂಗಡಿಯೊಳಗೆ ಪ್ರವೇಶಿಸಿದರು ಶಿವಶಂಕರಿ. ಆಗ ಜನಜಂಗುಳಿ ಹೆಚ್ಚಾಗಿತ್ತು. ಒಳಗೆ ಹೋದವರು ಕೆಲವು ನಿಮಿಷಗಳ ಕಾಲ ಆ ಅಂಗಡಿಯನ್ನು ಪರಿಶೀಲಿಸಿದರು. ಆಗಲೇ ನಕ್ಷತ್ರ ಬಳಿ ಇಬ್ಬರು ಸೀರೆ ತೆಗೆದುಕೊಂಡು ಆ ಕಡೆ ಸರಿದರು. ಅವರು ಅವಳ ಬಳಿ ಹೋದರು. ಆ ರೇಷ್ಮೆ ಸೀರೆ ತೆಗೆಯಮ್ಮ ಎಂದ ಕೂಡಲೇ ಅವರ ಮುಖ ನೋಡಿದವಳು ಇದೋ ತೆಗೆಯುತ್ತೇನೆ ಎಂದು ಹೇಳಿಬಿಟ್ಟು ಅಲ್ಲಿದ್ದ ಸ್ಟೂಲ್ ಮೇಲೆ ಹತ್ತಿ ಅವರು ತೋರಿಸಿದ ಸೀರೆಗಳನ್ನೆಲ್ಲ ತೆಗೆದಿಟ್ಟಳು. ಅವರು ಎಲ್ಲವನ್ನು ಬಿಡಿಸಿ ತೋರಿಸಲು ಹೇಳಲು ಇವಳು ತಾಳ್ಮೆಯಿಂದ ಬಿಡಿಸಿ ತೋರಿಸಿದಳು. ನೋಡುತ್ತಿದ್ದವರಿಗೆ ಯಾವ ಸೀರೆ ತೆಗೆದುಕೊಳ್ಳಬೇಕು ಎಂದು ಗೊಂದಲವಾಗಿತ್ತು. ಆಗ ನಕ್ಷತ್ರ, ಅಮ್ಮ, ಹಸಿರು ಬಣ್ಣದ ಸೀರೆ ಸೂಪರ್ ಆಗಿರುತ್ತೆ, ಇದನ್ನೇ ತೆಗೆದುಕೊಂಡು ಬಿಡಿ ಎಂದಾಗ, ನನ್ನ ಸೊಸೆಗೆ ಹೇಗಿರುತ್ತೋ ಗೊತ್ತಿಲ್ವಲ್ಲ ಎಂದರು. ಅವರು ನಿಮ್ಮ ಜೊತೆ ಬಂದಿದ್ದಾರಾ ಎಂದಾಗ, ಇಲ್ಲಮ್ಮ ಎಂದರು. ಹಾಗಿದ್ದರೆ ಕಾಲ್ ಮಾಡಿ, ವಿಡಿಯೋ ಕಾಲ್ನಲ್ಲಿ ಬೇಕಿದ್ದರೆ ಈ ಸೀರೆಗಳನ್ನೆಲ್ಲ ತೋರಿಸಬಹುದು ಎಂದು ಹೇಳಲು ಈಗ ಅಥರ್ವನಿಗೆ ಕಾಲ್ ಮಾಡಿದರು. ಅವನು ಮುಖ್ಯವಾದ ಮೀಟಿಂಗ್ನಲ್ಲಿದ್ದನು. ಫಾರಿನರ್ಸ್ ಜೊತೆ ಮಾತನಾಡುತ್ತಿರುವಾಗ ಫೋನ್ ಬಂತು. ತನ್ನ ಅಮ್ಮನ ಫೋನ್ ಅವಾಯ್ಡ್ ಮಾಡುವಂತಿಲ್ಲ ಯಾವಾಗಲೂ ಅವನಿಗೆ. ತಕ್ಷಣ ಫೋನ್ ತೆಗೆದುಕೊಂಡು ಹೊರಗೆ ಬಂದನು. ಹೇಳಿ ಅಮ್ಮ, ದೇವರ ದರ್ಶನ ಚೆನ್ನಾಗಿ ಮುಗಿಯಿತಾ? ನಾನೇ ಹೇಳಿದ್ನಲ್ಲ, 2 ಡೇಸ್ ಬಿಟ್ಟು ಹೋಗಿದ್ದರೆ ಇಬ್ಬರೂ ಹೋಗಬಹುದಿತ್ತು, ನೀವೇ ಕೇಳಲಿಲ್ಲ. ಈಗ ಒಂಟಿಯಾಗಿ ಹೋಗಿದ್ದೀರಾ, ಏನೂ ಪ್ರಾಬ್ಲಮ್ ಇಲ್ವಲ್ಲ ಎಂದನು ಉಸಿರು ಬಿಡದೆ. ಲೇ, ನಾನೇನು ಮಗುವಾ? ನಿನ್ನ ಅಮ್ಮ ಕಣೋ. ಅದೆಲ್ಲ ಚೆನ್ನಾಗಿ ದೇವರ ದರ್ಶನ ಮುಗಿಸಿದೆ. ಎಲ್ಲರ ಹೆಸರಿಗೂ ಅರ್ಚನೆ ಮಾಡಿಯಾಗಿದೆ. ನಿನಗೊಂದು ವಿಷಯ ಗೊತ್ತಾ? ನಮ್ಮ ಪೂಜೆ ನಡೆಯುವಾಗ ದೇವರ ಮೇಲಿದ್ದ ಹಾರ ನಮ್ಮ ತಾಂಬೂಲ ತಟ್ಟೆಯಲ್ಲಿ ಬಿತ್ತು. ಆದ ಕಾರಣ ಪೂಜಾರಿ ಈ ವರ್ಷ ನಿನಗೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಕಣೋ. ಅದರಿಂದ ನೀನು ಹಠ ಹಿಡಿಯಬೇಡ. ಈಗಾಗಲೇ ನಾನು ಹುಡುಗಿ ನೋಡಿದ್ದೀನಿ. ಮುಂದಿನ ವಾರ ಖಂಡಿತ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀವಿ ಎಂದಾಗ, ಅಮ್ಮ, ಇದನ್ನು ಅಲ್ಲಿ ಇದ್ದ ಹಾಗೆ ಹೇಳಬೇಕಿತ್ತಾ? ಮನೆಗೆ ಬಂದು ಹೇಳಬಹುದಿತ್ತಲ್ಲ, ಯಾಕೆ ಈಗ ಇಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ಅದೆಲ್ಲ ಮದುವೆ ಚೆನ್ನಾಗಿ ನಡೆಯುತ್ತೆ. ನೀವು ಯಾವ ಹುಡುಗಿಯನ್ನು ತೋರಿಸುತ್ತೀರೋ ಆ ಹುಡುಗಿಯ ಕೊರಳಿಗೆ ನಾನು ತಾಳಿ ಕಟ್ಟುತ್ತೇನೆ ಎಂದನು ನಗುತ್ತಲೇ. ಸರಿ ಕಂದ, ಈಗ ನಿನಗೆ ಫೋಟೋ ಕಳಿಸ್ತೀನಿ, ಅದನ್ನು ನೋಡಿಬಿಟ್ಟು ಹೇಳು ಎಂದವರು ಸೀರೆಯ ಫೋಟೋ ಎಂಬುದನ್ನು ಸ್ಪಷ್ಟವಾಗಿ ಹೇಳದೆ ಬಿಟ್ಟರು.
ಈ ಸೀರೆಗಳನ್ನೆಲ್ಲ ಪ್ರತ್ಯೇಕವಾಗಿ ಫೋಟೋ ತೆಗೆದರೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗುವುದಿಲ್ಲ ಎಂದವರು ಆ ಅಂಗಡಿಯ ಮ್ಯಾನೇಜರನ್ನು ಕರೆದು ಒಂದು 5 ಹುಡುಗಿಯರನ್ನು ಕಳಿಸಿ ಈ ಸೀರೆಗಳನ್ನೆಲ್ಲ ಅವರಿಗೆ ಇಟ್ಟು ಫೋಟೋ ತೆಗೆದು ನಾನು ನನ್ನ ಮಗನಿಗೆ ಸೆಂಡ್ ಮಾಡ್ತೀನಿ, ಅವನಿಗೆ ಯಾವುದು ಇಷ್ಟವಾಗುತ್ತದೋ ಅದನ್ನು ತೆಗೆದುಕೊಳ್ಳುತ್ತಾನೆ ಎಂದಾಗ ಒಳಗಿರುವ ಒಂದು ಎಸಿ ಹಾಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡುವ ಹುಡುಗಿಯರನ್ನು ಕರೆದು ಸಾಲಾಗಿ ನಿಲ್ಲಿಸಿದರು. ಆಗಲೇ ಎಲ್ಲರಿಗೂ ಸೀರೆ ಇಟ್ಟ ನಂತರ ಆ ಹಸಿರು ಬಣ್ಣದ ಸೀರೆ ಉಳಿದುಕೊಂಡಿತ್ತು. ನಕ್ಷತ್ರಾಗೆ ಆ ಸೀರೆಯನ್ನು ಅವರು ತೆಗೆದುಕೊಳ್ಳಲಿಲ್ಲ ಎಂಬ ಒಂದು ಸಣ್ಣ ಬೇಸರವೂ ಇತ್ತು. ಅವಳಿಗೆ ಏಕೋ ಆ ಸೀರೆ ಅಷ್ಟೊಂದು ಇಷ್ಟವಾಗಿತ್ತು. ಬೆಲೆ 1,25,000 ರೂಪಾಯಿ. ಅದನ್ನು ನೋಡಿದವಳಿಗೆ ತಲೆ ತಿರುಗಿದಂತಾಯಿತು. ನಮ್ಮಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ನಾವೇನೋ ಸೆಲೆಕ್ಟ್ ಮಾಡಿದ್ದು ಆ ಅಮ್ಮ ಕೊಂಡರೆ ಚೆನ್ನಾಗಿರುತ್ತಿತ್ತಲ್ಲ ಎಂದು ಯೋಚಿಸಿದಳು. ಆಗ ಅವಳನ್ನು ಆ ಸೀರೆಯನ್ನು ನೋಡಿದವರು ಇಲ್ಲಿ ಬಾಕಂದ ಎಂದು ಆ ಸೀರೆಯನ್ನು ಅವಳ ಮೈಮೇಲೆ ಇಡಲು ಹೇಳಿದರು. ಅಲ್ಲಿ ಕೆಲಸ ಮಾಡುವ ಸೇಲ್ಸ್ ಗರ್ಲ್ ಆ ಹುಡುಗಿಯರೆಲ್ಲರಿಗೂ ಆ ಸೀರೆಯನ್ನು ಅವರಿಗೆ ಬ್ಲೌಸ್ ಇಟ್ಟು ಪಿನ್ ಮಾಡಿಡಲು ಈಗ ಎಲ್ಲರನ್ನೂ ಫೋಟೋ ತೆಗೆದು ಅಥರ್ವನಿಗೆ ಕಳುಹಿಸಿ ಕೊಟ್ಟರು ಶಿವಶಂಕರಿ. ಮರುನಿಮಿಷ ಫೋಟೋ ನೋಡಿದವನು ನಕ್ಷತ್ರಾಳ ಫೋಟೋವನ್ನು ಸೆಲೆಕ್ಟ್ ಮಾಡಿದನು. ಹಲವು ಕನಸುಗಳೊಂದಿಗೆ ಮುಖ್ಯವಾದ ಮೀಟಿಂಗ್ ಅನ್ನು ಕೂಡ ಬಿಟ್ಟು ಅವನು ತನ್ನ ತಾಯಿ ಕಳುಹಿಸುವ ಫೋಟೋಗಾಗಿ ಕಾಯುತ್ತಿದ್ದನು. ಯಾವ ಹುಡುಗಿಯ ಫೋಟೋ ಕಳಿಸುತ್ತಾರೋ ಗೊತ್ತಿಲ್ಲ, ಆದರೆ ಯಾವ ಹುಡುಗಿಯ ಫೋಟೋ ಕಳಿಸಿದರೂ ಓಕೆ, ಅಮ್ಮನಿಗಾಗಿ ಸರಿ ಎಂದು ಹೇಳಲೇಬೇಕು. ಇಷ್ಟು ವರ್ಷ ಹಠ ಹಿಡಿದಿದ್ದೆ, ವಿಕ್ರಮ್ ಇನ್ನು ಇಂಡಿಯಾಕ್ಕೆ ಬಂದು ಬಿಡ್ತಾನೆ, ಇನ್ಯಾವ ಚಿಂತೆ, ಅದರಿಂದ ಅಮ್ಮನ ಆಸೆ ಈಡೇರಿಸಿ ಬಿಡೋಣ ಎಂಬ ನಿರ್ಧಾರದಿಂದ ಕಾಯುತ್ತಿದ್ದನು ಅಥರ್ವ. ಆಗ ವಾಟ್ಸಪ್ನಲ್ಲಿ ಸಾಲಾಗಿ ಫೋಟೋಗಳು ಬಂದವು. ಒಂದೇ ಬಾರಿಗೆ ಎಲ್ಲ ಫೋಟೋಗಳನ್ನು ನೋಡಿದನು. ಫೋಟೋ ನೋಡಿದ ಸಂಭ್ರಮ. ಥ್ಯಾಂಕ್ ಗಾಡ್, ಈ ಸೀರೆಗಾಗಿಯೇ ಮಾಡಿದ ಶಿಲೆಯ ಹಾಗೆ ಇದ್ದಾಳಲ್ಲ ಎಂದು ಅವನ ತುಟಿಗಳು ಪಿಸುಗುಟ್ಟಲು ತನ್ನ ತಲೆಗೂದಲನ್ನು ಒತ್ತಿ ಸವರಿಕೊಂಡನು ಅಥರ್ವ. ಓ ಮೈ ಗಾಡ್, ಇವಳ ಕಣ್ಣುಗಳು ಏನೋ ಮಾಡುತ್ತಿವೆ ಎಂದು ತನ್ನ ಹಣೆಯನ್ನು ಉಜ್ಜಿಕೊಂಡನು. ಮೀನಿನಂತಹ ಅವಳ ಕಣ್ಣುಗಳು ಅವನನ್ನು ಬಹಳವಾಗಿ ಆಕರ್ಷಿಸಿದವು. ಬಣ್ಣ ಹಚ್ಚದೆ ನೈಸರ್ಗಿಕವಾಗಿಯೇ ಕೆಂಪಗಿರುವ ಅವಳ ದಾಳಿಂಬೆ ಹೂವಿನಂತಿರುವ ತುಟಿಗಳು ಅವನನ್ನು ಹಾಗೆಯೇ ಅಲ್ಲಾಡಿಸಿಬಿಟ್ಟವು. ಇದುವರೆಗೂ ಯಾವ ಹೆಣ್ಣನ್ನು ಆರಾಧಿಸದವನು ಮೊದಲ ಬಾರಿಗೆ ನಕ್ಷತ್ರಾಳ ಫೋಟೋವನ್ನು ನೋಡಿ ಆನಂದಿಸಿದನು. ಏಕೋ ಅದನ್ನು ಹಾಗೆಯೇ ನಿರ್ಲಕ್ಷಿಸಲು ಅವನಿಗೆ ಮನಸ್ಸಾಗಲಿಲ್ಲ. ಅಮ್ಮನಿಗೆ ಕಾಲ್ ಮಾಡಿಯೇ ಹೇಳಿಬಿಡಲಾ ಎಂದು ಯೋಚಿಸಿದವನು, ಬೇಡ, ಮನೆಗೆ ಬಂದ ಮೇಲೆ ಮಾತನಾಡಿಕೊಳ್ಳೋಣ, ಈಗ ಅವರಿಗೆ ಫೋಟೋ ಮಾತ್ರ ರಿಟರ್ನ್ ಕಳುಹಿಸಿಬಿಡೋಣ ಎಂದು ಯೋಚಿಸಿದವನು, ಹೆಸರು ಹಾಕದೆ ಕಳುಹಿಸಿದ್ದಾರಲ್ಲ ಎಂದುಕೊಂಡನು. ಅದರ ನಂತರ ಓಕೆ, ಹಸಿರು ಸೀರೆ ತಾನೇ ಹುಟ್ಟಿದ್ದಾಳೆ, ಅದರಿಂದ ಹಸಿರು ಸೀರೆ ಓಕೆ ಅಂತ ಕಳುಹಿಸಿಬಿಡೋಣ ಎಂದು ನಿರ್ಧರಿಸಿ ಈ ಹಸಿರು ಸೀರೆ ಎಂದು ಅದೇ ಫೋಟೋವನ್ನು ತನ್ನ ಅಮ್ಮನಿಗೆ ಫಾರ್ವರ್ಡ್ ಮಾಡಿದನು. ಶಿವಶಂಕರಿಗೆ ಸಂತೋಷವಾಯಿತು. ಅಮ್ಮ, ನೀನು ಸೆಲೆಕ್ಟ್ ಮಾಡಿದ ಸೀರೆಯನ್ನೇ ನನ್ನ ಮಗನಿಗೆ ಸೆಲೆಕ್ಟ್ ಮಾಡಿದ್ದಾನೆ, ನನ್ನ ಮಗ ಕೂಡ ಸೆಲೆಕ್ಟ್ ಮಾಡಿದ್ದಾನೆ, ಓಕೆ, ಈ ಸೀರೆಗೆ ಬಿಲ್ ಹಾಕಿಬಿಡಿ ಎಂದು ತೆಗೆದುಕೊಂಡರು. ತುಂಬ ಧನ್ಯವಾದಗಳಮ್ಮ ಎಂದು ಕೈ ಮುಗಿದಳು ನಕ್ಷತ್ರ. ನೀನು ಮಹಾಲಕ್ಷ್ಮಿಯ ಹಾಗೆ ಇದ್ದೀಯಮ್ಮ, ನೀನು ಸೊಸೆಯಾಗಿ ಹೋಗುವ ಮನೆ ಪುಣ್ಯ ಮಾಡಿರಬೇಕು ಎಂದು ಆಶೀರ್ವದಿಸಿದರು. ಮೆಲ್ಲನೆ ಮುಗುಳ್ನಕ್ಕಳು ನಕ್ಷತ್ರ. ಪಕ್ಕದಲ್ಲಿದ್ದವಳಾದರೂ ಬಾಯಿಯನ್ನು ಸುಮ್ಮನೆ ಇಟ್ಟುಕೊಳ್ಳಬಹುದಿತ್ತು. ಅವಳು ಏನೋ ಹೊಗಳುತ್ತಿದ್ದೇನೆಂದು ತಿಳಿದುಕೊಂಡು, ಹೌದು ಮೇಡಮ್, ಅವಳಿಗೆ ವರನನ್ನು ನೋಡಿದ್ದಾರೆ, ಇನ್ನು 1 ತಿಂಗಳಲ್ಲಿ ಮದುವೆ, ಅವರ ಅತ್ತೆ ಕೂಡ ಹೀಗೆಯೇ ಹೇಳಿದರು ಎಂದು ಹೇಳಿಬಿಟ್ಟಳು. ನಕ್ಷತ್ರಾಗೆ ಆಘಾತವಾಯಿತು. ಹೌದಮ್ಮ, ತುಂಬ ಒಳ್ಳೆಯದು, ಸರಿಯಮ್ಮ, ನಾನು ಹೊರಡುತ್ತೇನೆ ಎಂದು ಹೇಳಿಬಿಟ್ಟು ಹೊರಟರು ಶಿವಶಂಕರಿ. ಹಳೆಯ ನೆನಪುಗಳು ಮತ್ತು ಹೊಸ ನಿರೀಕ್ಷೆಗಳು. ಈಗ ಎಲ್ಲವನ್ನ ನೆನಪಿಸಿಕೊಂಡಳು ನಕ್ಷತ್ರ. ಅದೇ ಸಮಯದಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದನು ಅವಳ ಮೊದಲ ಪರಿಚಯವನ್ನೇ ಯೋಚಿಸುತ್ತಿದ್ದನು. ಅಂದು ಧಾವಂತದಿಂದ ಮೀಟಿಂಗ್ ಮುಗಿಸಿದನು. ತನ್ನ ಅಮ್ಮನನ್ನು ನೋಡಲು ಅಷ್ಟು ಕಾತುರನಾಗಿದ್ದನು. ಅವಳ ಹೆಸರೇನು ಅಂತ ಕೇಳಬಹುದಿತ್ತು. ಅತ್ತ ಮಗುವಿಗೆ ಹಾಲು ಸಿಗುವುದು ಅಂತ ಸುಮ್ಮನೆ ಹೇಳಿದ್ದಾರಾ?
ನೀನು ಏನು ಮಾಡಿಟ್ಟಿದ್ದೀಯಾ ಅಥರ್ವ ಎಂದು ಆತ್ಮಸಾಕ್ಷಿ ಪ್ರಶ್ನಿಸಿತು. ನಾನೇ ಆ ಹುಡುಗಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೇನಲ್ಲ. ಖಂಡಿತ ಅಮ್ಮ ಮಾತನಾಡಿ ಮುಗಿಸಿರುತ್ತಾರೆ. ಮನೆಗೆ ಹೋದರೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಎಂದು ಉತ್ಸಾಹದಿಂದ ಅಲ್ಲಿಂದ ಹೊರಟನು. ಮನೆಗೆ ಬಂದಾಗ ಹಾಲಿನಲ್ಲಿ ಕುಳಿತಿದ್ದರು. ಅಮ್ಮ ಎಂದು ನಗುತ್ತಲೇ ಹತ್ತಿರ ಬರಲು, ಕಂದ ಬಾ ಎಂದು ನಗುಮುಖದಿಂದ ಕರೆದರು. ಅವಳ ಬಗ್ಗೆ ತಿಳಿದುಕೊಳ್ಳಲು ತುಂಬ ಆಸಕ್ತಿಯಿಂದ ಇದ್ದನು. ಆದರೆ ಕೇಳಲು ಮನಸ್ಸು ಬರಲಿಲ್ಲ. ಹೇಗೆ ಕೇಳುವುದು ಎಂದು ಯೋಚನೆಯಲ್ಲಿರಲು, ಕಂದ ನೀನು ಸರಿ ಎಂದು ಹೇಳಿದ ತಕ್ಷಣ ನಾನು ಹುಡುಗಿಯ ಮನೆಯಲ್ಲಿ ಮಾತನಾಡಿಬಿಟ್ಟೆ. ಮುಂದಿನ ವಾರ ಹುಡುಗಿ ನೋಡಲು ಹೋಗುತ್ತಿದ್ದೇವೆ ಎಂದರು. ಅಮ್ಮ ನಿಮಗೆ ನಿಮ್ಮ ಸೊಸೆ ತುಂಬ ಇಷ್ಟವಾಗಿದ್ದಾಳಾ ಎಂದು ಆಸಕ್ತಿಯಿಂದ ಅವನು ಕೇಳಲು, ಹೌದು ಕಂದ, ನನಗೆ ತುಂಬ ಇಷ್ಟವಾಗಿದೆ. ನಾನು ಹುಡುಗಿಯ ಮನೆಗೆ ಇನ್ಫಾರ್ಮ್ ಮಾಡಿದ್ದೇನೆ. ಮುಂದಿನ ವಾರ ನಾವು ಹುಡುಗಿ ನೋಡಲು ಹೋಗಿಬಿಡೋಣ ಎಂದಾಗ, ಅಮ್ಮ ನಿಮ್ಮ ಸೊಸೆಯ ಹೆಸರು ಎಂದು ಸ್ವಲ್ಪ ಆಸೆಯಿಂದ ಕೇಳಲು, ಯಾಮಿನಿ ಎಂದರು. ಅದರಿಂದ 1 ವಾರ ಕಳೆಯಿತು. ಪ್ರತಿಯೊಂದು ದಿನವನ್ನು ಎಣಿಸುತ್ತಿದ್ದನು. ಅವನ ಮನಸ್ಸು ಏನೋ ಒಂದು ಸ್ಥಿತಿಯಲ್ಲಿರಲಿಲ್ಲ. ಈಗಲೇ ಹೋಗೋಣ ಎನ್ನುವಷ್ಟು ಕಾತುರವಿತ್ತು. ಅವನು ನೆನೆದಿದ್ದರೆ ಆ ಫೋಟೋ ಇಟ್ಕೊಂಡು ಸುಲಭವಾಗಿ ಹುಡುಕಬಹುದಿತ್ತು. ಆದರೆ ತನ್ನ ತಾಯಿಯ ಮೇಲಿದ್ದ ನಂಬಿಕೆಯಿಂದ ಅವನು ಅದಕ್ಕೆ ಪ್ರಯತ್ನ ಪಡಲಿಲ್ಲ. ಅಂದು ಮುಂಜಾನೆ ಇಂಡಿಯಾಕ್ಕೆ ಬಂದನು ವಿಕ್ರಮ್. ಅಥರ್ವನಿಗೆ ಸಂತೋಷವಾಗಿತ್ತು. 2 ವರ್ಷಗಳ ಓದು ಮುಗಿದರೂ ಇಂಡಿಯಾಕ್ಕೆ ಬರದೆ ಅಲ್ಲಿಯೇ ತನ್ನ ಮತ್ತೊಬ್ಬ ಅತ್ತೆಯ ಮನೆಯಲ್ಲಿದ್ದನು ವಿಕ್ರಮ್. ಅವನು ಬಾರದೆ ಹುಡುಗಿ ನೋಡಲು ಹೋಗುವುದಿಲ್ಲ ಎಂದು ಹೇಳಿದ್ದನು ಅಥರ್ವ. ಆದ್ದರಿಂದ ಅಂದು ಮುಂಜಾನೆಯೇ ಬಂದು ಬಿಟ್ಟನು ವಿಕ್ರಮ್. ಅವನೊಂದಿಗೆ ಹುಡುಗಿ ನೋಡಲು ಹೊರಟರು. ಇದುವರೆಗೂ ಆ ಸೀರೆಯನ್ನು ಅವನು ನೋಡಿರಲಿಲ್ಲ. ಆ ಸೀರೆಯ ಕವರ್, ತಾಂಬೂಲ ಎಲ್ಲವನ್ನೂ ಕಾರಿನಲ್ಲಿ ಇಟ್ಟರು ಶಿವಶಂಕರಿ. ಯಾಶಿಕಾಳ ಅಮ್ಮ ಅಪ್ಪ ಮತ್ತು ಅವಳಿಗೂ ಈ ಮದುವೆಯಲ್ಲಿ ಸ್ವಲ್ಪವೂ ಇಷ್ಟವಿರಲಿಲ್ಲ. ಖಂಡಿತ ಈ ಮದುವೆಯನ್ನು ನಡೆಯಲು ಬಿಡಬಾರದು ಎಂದು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು, ಇವತ್ತು ನಾವು ಏನಾದರೂ ಮಾತನಾಡಿದರೆ ಅತ್ತೆಗೆ ನಮ್ಮ ಮೇಲೆ ಅನುಮಾನ ಬಂದು ಬಿಡುತ್ತೆ. ಆದ್ದರಿಂದ ನಡೆಯುವುದು ನಡೆಯಲಿ, ಹೋಗ್ತಾ ನೋಡಿಕೊಳ್ಳೋಣ ಎಂದು ತನ್ನ ತಾಯಿ ತಂದೆಯ ಬಳಿಯೂ ಹೇಳಿ ಇಟ್ಟಿದ್ದಳು ಯಾಶಿಕಾ. ಎಲ್ಲರೂ ಹೊರಟರು. ಚೆನ್ನೈನ ತಿರುವೇಕಾಡುವಿನಲ್ಲಿ ಹುಡುಗಿಯ ಮನೆ ಇತ್ತು. ಇವರ ಮನೆ ಮೈಲಾಪುರ. ಅದೇ ಕೇವಲ 30 ಕಿಲೋಮೀಟರ್. ಇಷ್ಟು ಹತ್ತಿರದಲ್ಲೇ ಇಟ್ಟುಕೊಂಡು 1 ವಾರ ವೇಸ್ಟ್ ಮಾಡಿಬಿಟ್ಟೆನಲ್ಲ. ಹೀಗೆ ಗೊತ್ತಿದ್ದರೆ ನಾನು ಹೋದ ವಾರವೇ ಬಂದು ನೋಡುತ್ತಿರುತ್ತಿದ್ದೆನಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಅಥರ್ವ. ಅಣ್ಣನ ಮುಖದಲ್ಲಿ 1,00,000 ವ್ಯಾಟ್ ಬಲ್ಬ್ ಉರಿಯುತ್ತಿರುವುದನ್ನು ನೋಡಿದವನಿಗೆ ಆಶ್ಚರ್ಯವಾಯಿತು. ಅಣ್ಣ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನಿಸುತ್ತೆ. ನಿಮಗೆ ಆಲ್ರೆಡಿ ಅತ್ತಿಗೆಯು ಗೊತ್ತಾ ಎಂದಾಗ, ಹೌದು, ಫೋಟೋದಲ್ಲಿ ನೋಡಿದೆ. ತುಂಬ ಇಷ್ಟವಾಯಿತು. ಹಾಗೆ ದೇವತೆಯ ಹಾಗೆ ಇದ್ದಾಳೆ. ಹೇಗೆ ಹೇಳೋದು, ಒಬ್ಬರನ್ನು ಮೊದಲ ಬಾರಿಗೆ ನೋಡಿದ ತಕ್ಷಣ ಇವಳೇ ನಮಗಾಗಿಯೇ ಇರೋವಳು ಅಂತ ಮನಸ್ಸು ಹೇಳುತ್ತೆ. ಹಾಗಿತ್ತು ಅವಳನ್ನು ನೋಡಿದ ನಿಮಿಷ. ಅವಳೇ ನನಗಾಗಿ ಹುಟ್ಟಿರೋದು ಅಂತ ನನ್ನ ಮನಸ್ಸು ಹೇಳಿತು. ಇವತ್ತು ನೇರವಾಗಿ ನೋಡಲು ಹೋಗುತ್ತಿದ್ದೇನೆ. ಅಮ್ಮ ಕೂಡ ಹಾಗೆ ಹೇಳಿದರು. ಅವಳನ್ನು ನೋಡಿದ ತಕ್ಷಣ ತುಂಬ ಇಷ್ಟವಾಯಿತು ಅಂತ ಎಂದನು. ಅಯ್ಯೋ, ಈ ಆಂಜನೇಯನ ಭಕ್ತನ ಮನಸ್ಸನ್ನೇ ಕದ್ದ ನನ್ನ ಅತ್ತಿಗೆಯನ್ನು ನಾನು ಹೇಗೆ ನೋಡದೆ ಮಿಸ್ ಮಾಡಿಕೊಂಡೆ. ಈಗಲೇ ನೋಡಬೇಕಲ್ಲ. ಅಣ್ಣ ಪ್ಲೀಸ್ ಫೋಟೋ ತೋರಿಸಿ ಎಂದಾಗ, ಲೇ ಅದಕ್ಕೆ ತಾನೇ ನೇರವಾಗಿ ನೋಡೋಕೆ ಹೋಗ್ತಾ ಇದ್ದೀವಿ, ಆಮೇಲೇನು ಎಂದನು. ಏನು ಅಣ್ಣ ತಮ್ಮ ಇಬ್ಬರು ಪಿಸುಗುಟ್ಟುತ್ತಿದ್ದೀರಾ? ವರನಿಗೆ ಮದುವೆ ಇಷ್ಟವಿಲ್ವಾ ಎಂದು ಯಾಶಿಕಾಳ ಅಪ್ಪ ಕೇಳಲು, ಈ ಮನುಷ್ಯನನ್ನು ಮೊದಲು ಕೊಲ್ಲಬೇಕು ಎಂದು ವಿಕ್ರಮ್ ಹೇಳಲು, ಲೇ ಸುಮ್ಮನಿರು ಎಂದವನು, ಅದೆಲ್ಲ ಏನಿಲ್ಲ ಮಾವ, ಇಷ್ಟವೇ ನನ್ನ ಅಮ್ಮ ಸೆಲೆಕ್ಷನ್, ಹೇಗೆ ಇಷ್ಟವಾಗದಿರುತ್ತೆ ಎಂದು ಹೇಳಿಬಿಟ್ಟು ಒಳಗೆ ಹೋದರು. ಹುಡುಗಿಯ ಮನೆ ಬಂಗಲೆಯೇ ಆಗಿತ್ತು. ಹೂವುಗಳಿಂದ ಅಲಂಕರಿಸಲ್ಪಟ್ಟಿದ್ದು. ಸಂಬಂಧಿಕರು ತುಂಬಿದ್ದರು. ಹುಡುಗಿ ನೋಡುವ ಶಾಸ್ತ್ರಕ್ಕೆ 100ಕ್ಕೂ ಹೆಚ್ಚು ಜನ ಅಲ್ಲಿಗೆ ಬಂದಿದ್ದರು. ಆದರೆ ಶಿವಶಂಕರಿ ತಮ್ಮ ಕುಟುಂಬದವರನ್ನು ಬಿಟ್ಟು ಬೇರೆ ಯಾರನ್ನೂ ಕರೆದುಕೊಂಡು ಹೋಗಿರಲಿಲ್ಲ. ನಿಶ್ಚಿತಾರ್ಥವನ್ನು ತುಂಬ ಬ್ರಹ್ಮಾಂಡವಾಗಿ ಇಟ್ಟುಕೊಳ್ಳಬಹುದು ಎಂದು ಅವನ ಅಮ್ಮ ನಿರ್ಧರಿಸಿದ್ದರು. ಒಳಗೆ ಹೋಗುವಾಗ ಅವನಿಗೆ ಏನೋ ಒಂದು ರೀತಿಯ ಆತಂಕ. ಒಳಗೆ ಹೋಗುವುದಕ್ಕೆ ಮನಸ್ಸು ಬರಲಿಲ್ಲ. ಹಿಂಜರಿದನು.
ಏನಾಯಿತು ಕಂದ ಎಂದು ಅವನ ಅಮ್ಮ ಕೇಳಲು, ಏನಿಲ್ಲ ಅಮ್ಮ, ಒಂದು ಫೋನ್ ಮಾಡಬೇಕು, ನಾನು ಮಾತನಾಡಿ ಬರುತ್ತೇನೆ, ನೀವು ಒಳಗೆ ಹೋಗಿ ಎಂದನು. ಅಳಿಯಂದಿರೆ, ನಿಮ್ಮನ್ನು ಬಿಟ್ಟು ನಾವು ಮಾತ್ರ ಹೋಗೋದಾ? ಇಲ್ಲಿಯೇ ನಿಂತಿರುತ್ತೇವೆ, ಮಾತನಾಡಿ ಬನ್ನಿ ಎಂದು ಯಾಶಿಕಾಳ ಅಪ್ಪ ಹೇಳಲು ಸ್ವಲ್ಪ ದೂರ ಸರಿದು ಬಂದು ಮೊಬೈಲ್ ಓಪನ್ ಮಾಡಿ ಅದರಿಂದ ಫೋಟೋವನ್ನು ನೋಡಿದನು. ಇಲ್ಲಿ ನೋಡು ಯಾಮಿನಿ, ನಿನ್ನನ್ನು ನೋಡಲು ಬರುತ್ತಿದ್ದೇನೆ. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಅಂಜಿಕೆ ಇದೆ. ನೀನು ಒಂದು ವೇಳೆ ನಾನು ಇಷ್ಟವಿಲ್ಲ ಅಂತ ಹೇಳಿ ಬಿಡುತ್ತೀಯೋ ಅಂತ. ನಿನಗೆ ಇಷ್ಟವಿದೆ ತಾನೇ? ಇಲ್ಲಿ ನೋಡು, ತುಂಬ ನಿರೀಕ್ಷೆಯಿಂದ ಒಳಗೆ ಬರುತ್ತಿದ್ದೇನೆ. ನಿನ್ನನ್ನು ನೋಡಿದ ಆ ನಿಮಿಷವೇ ನೀನು ನನ್ನ ಹೆಂಡತಿ ಅಂತ ಡಿಸೈಡ್ ಮಾಡಿಬಿಟ್ಟೆ. ಯಾವ ಹೆಣ್ಣನ್ನು ಇದುವರೆಗೂ ಆರಾಧಿಸಿ ನೋಡಿಲ್ಲ, ಇನ್ನೂ ಮಾತನಾಡಿದ್ದೂ ಇಲ್ಲ. ಆದರೆ ನಿನ್ನ ಫೋಟೋ ನೋಡಿದಾಗಿನಿಂದ ಏನೋ ಮಾಡುತ್ತಿದೆ. ಇಲ್ಲಿ ನೋಡು, ನಾನು ಒಳಗೆ ಬರುವಾಗ ನಿನ್ನ ಮುಖದಲ್ಲಿ ನಗುವನ್ನು ಮಾತ್ರ ನೋಡಬೇಕು. ನಿನಗೆ ನನ್ನನ್ನು ಇಷ್ಟವಾಗಿದೆ ಅಂತ ನೀನು ಮನಸಾರೆ ಹೇಳಬೇಕು. ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ. ನಿನ್ನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರಲು ಬಿಡುವುದಿಲ್ಲ ಎಂದು ಫೋಟೋಗೆ ಅನೇಕ ಭರವಸೆಗಳನ್ನು ಕೊಟ್ಟು ಬಿಟ್ಟು ತನ್ನ ಮೊಬೈಲನ್ನು ಪ್ಯಾಕೆಟ್ನಲ್ಲಿಟ್ಟುಕೊಂಡು ಈಗ ಹೋದನು. ಯಾಕೆ ಅಳಿಯಂದಿರೆ, ಫೋನ್ ಮಾತನಾಡಲು ಹೋಗಿ ಏನೋ ಫೋನ್ ಬಳಿಯೇ ಮಾತನಾಡುತ್ತಿದ್ದೀರಿ ಎಂದು ಅವನ ಮಾವ ಕೇಳಲು, ಏನಿಲ್ಲ ಮಾವ, ವಿಡಿಯೋ ಕಾಲ್ ಎಂದು ನಿಭಾಯಿಸಿಬಿಟ್ಟು ಎಲ್ಲರೊಂದಿಗೂ ಒಳಗೆ ಹೋದನು. ಅವರನ್ನು ಬಾಗಿಲವರೆಗೂ ಬಂದು ಎಲ್ಲರೂ ಸ್ವಾಗತಿಸಿದರು. ಒಳಗೆ ಕರೆದುಕೊಂಡು ಹೋಗಿ ಸೋಫಾದ ಮೇಲೆ ಕೂರಿಸಿದರು. ಅವನ ಮನೆಯಷ್ಟಿಲ್ಲದಿದ್ದರೂ ಅದರಲ್ಲಿ ಅರ್ಧದಷ್ಟು ಬ್ರಹ್ಮಾಂಡವಾಗಿಯೇ ಇತ್ತು. ಅಲ್ಲಿರುವ ಎಲ್ಲ ಗೋಡೆಗಳನ್ನು ಗಮನಿಸಿದನು ಅಥರ್ವ. ಒಂದರಲ್ಲಾದರೂ ತನ್ನವಳ ಫೋಟೋ ಇರಬಹುದಾ ಎಂದು. ಆದರೆ ಬೇರೆ ಹುಡುಗಿಯರ ಫೋಟೋಗಳೇ ಇದ್ದವು. ಒಂದು ವೇಳೆ ನನ್ನ ದೇವತೆಗೂ ನನ್ನ ಹಾಗೆ ಫೋಟೋ ತೆಗೆದುಕೊಳ್ಳುವುದು ಇಷ್ಟವಿಲ್ಲವೋ ಏನೋ, ಅದಕ್ಕೆ ಫೋಟೋ ಇಲ್ಲ ಅನ್ನಿಸುತ್ತೆ. ಸರಿ, ಜೋಡಿಯಾಗಿ ತೆಗೆಸಿಕೊಂಡು ನಮ್ಮ ಮನೆಯಲ್ಲಿ ಹಾಕಿಕೊಳ್ಳೋಣ ಎಂದುಕೊಳ್ಳುತ್ತಾ ಕಾತುರದಿಂದ ಕಾಯುತ್ತಿದ್ದನು. ಒಳ್ಳೆಯ ಗಳಿಗೆ ಕಳೆಯುವಷ್ಟರಲ್ಲಿ ಹುಡುಗಿಯನ್ನು ಕರೆದುಕೊಂಡು ಬನ್ನಿ, ಇವತ್ತೇ ನಾವು ನಿಶ್ಚಿತಾರ್ಥದ ಸೀರೆಯನ್ನು ಕೊಟ್ಟು ಉಂಗುರ ಹಾಕಿಬಿಟ್ಟು ಹೋಗುತ್ತೇವೆ. ಮುಂದಿನ ವಾರ ದಿನ ಚೆನ್ನಾಗಿದೆ, ಅಂದು ದೊಡ್ಡ ಮಟ್ಟದಲ್ಲಿ ಎಂಗೇಜ್ಮೆಂಟ್ ಇಟ್ಟುಕೊಳ್ಳೋಣ ಎಂದರು ಅಥರ್ವನ ಅಮ್ಮ. ಆಗಲೇ ತಾಂಬೂಲವನ್ನು ಮಾತ್ರ ತೆಗೆದುಕೊಂಡು ಆ ಸೀರೆಯನ್ನು ಮರೆತು ಬಂದಿರುವುದು ಅವನ ಅಮ್ಮನಿಗೆ ನೆನಪಾಯಿತು. ಅಥರ್ವ, ಸೀರೆ ಕಾರಿನಲ್ಲಿದೆ, ಮರೆತು ಬಂದುಬಿಟ್ಟೆ ಕಣೋ ಎಂದರು. ಅಮ್ಮ, ನಾನು ಹೋಗಿ ತೆಗೆದುಕೊಂಡು ಬರಲಾ ಎಂದು ಅಥರ್ವ ಆತುರ ಪಡಲು, ಲೇಕಂದ, ಪರವಾಗಿಲ್ಲ, ಹುಡುಗಿ ನೋಡಿದ ಮೇಲೆ ಹೋಗಿ ತೆಗೆದುಕೊಂಡು ಬರಬಹುದು. ನಾನು ನೋಡು, ನಿನ್ನ ಬಳಿ ಕೂಡ ತೋರಿಸದೆ ಇಟ್ಟಿದ್ದೀನಿ. ಸಾರಿ ಕಣೋ, ಮರೆತು ಬಿಟ್ಟೆ ಎಂದರು. ಸರಿಯಮ್ಮ, ನಾನು ಬೇಕಿದ್ದರೆ ಹೋಗಿ ತೆಗೆದುಕೊಂಡು ಬರುತ್ತೇನೆ ಎಂದು ಎದ್ದನು. ಪರವಾಗಿಲ್ಲ, ಕೂತ್ಕೋ ಎಂದಾಗ ಕುಳಿತನು. ಯಾವಾಗ ಆ ಸೀರೆಯನ್ನು ಅವಳಿಗೆ ಕೊಡಬಹುದು ಎಂದು ಕಾಯುತ್ತಿದ್ದನು. ಗ್ರೇ ಕಲರ್ ಶರ್ಟ್, ಅದೇ ಕಲರ್ ಬಾರ್ಡರ್ ಇರುವ ಬಿಳಿ ಪಂಚೆ ಹುಟ್ಟಿದ್ದನು. ನಕ್ಷತ್ರ ಕೂಡ ಅದೇ ಕಲರ್ ಸೀರೆಯಲ್ಲಿ ತನ್ನ ಪಕ್ಕ ಕುಳಿತಿರುವಂತೆ ಕಲ್ಪಿಸಿಕೊಂಡವನು ಅವಳ ಕೈಗಳೆಂದು ಮೈ ಮರೆತು ವಿಕ್ರಮ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅಣ್ಣ, ನೋವಾಗ್ತಿದೆ ಎಂದು ವಿಕ್ರಮ್ ಹೇಳಲು ಆಗಲೇ ಅವನ ಕೈಯನ್ನು ಬಿಟ್ಟು ತನ್ನ ಕೃತ್ಯವನ್ನು ನೆನೆದು ಮೆಲ್ಲನೆ ಮುಗುಳ್ನಗುತ್ತಾ ತಲೆಗೆ ಹೊಡೆದುಕೊಂಡನು ಅಥರ್ವ. ರೈಟ್, ಮುಂದಿನ ಮುಹೂರ್ತದಲ್ಲೇ ದಿನಾಂಕ ಫಿಕ್ಸ್ ಮಾಡಬೇಕಾದ್ದೆ ಎಂದು ತನ್ನ ಅಣ್ಣನಿಗೆ ಹೇಳಿದನು ವಿಕ್ರಮ್. ನಾಚಿಕೆ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡಸರಿಗೂ ಸೇರದ್ದು ಎಂಬುದನ್ನು ತನ್ನ ಅಣ್ಣನ ಕೆಂಪಾದ ಮುಖ ನೋಡಿ ಅರ್ಥ ಮಾಡಿಕೊಂಡನು ವಿಕ್ರಮ್. ನಾಚಿಕೆಯಿಂದ ಕೆನ್ನೆ ಮಾತ್ರವಲ್ಲ, ಅವನ ಇಡೀ ಮುಖವೇ ಗುಲಾಬಿ ದಳಗಳಂತೆ ಮೃದುವಾಗಿ ಕೆಂಪಾಯಿತು. ಈಗ ಹುಡುಗಿಯ ಸ್ನೇಹಿತರು ನಾಲ್ವರು ನಗುತ್ತಾ ಒಳಗೆ ಹೋಗಿ ವಧುವನ್ನು ಕರೆದುಕೊಂಡು ಬರಲು, ಅಥರ್ವ, ಹುಡುಗಿಯನ್ನು ನೋಡು ಎಂದು ಅವನ ಅಮ್ಮ ಹೇಳಲು, ಇಲ್ಲಮ್ಮ, ನಿಮಗೆ ಇಷ್ಟವಾಗಿದ್ದರೆ ನನಗೂ ಓಕೆ ಎಂದು ತಗ್ಗಿಸಿದ ತಲೆ ಮೇಲಕ್ಕೆ ಎತ್ತಲೇ ಇಲ್ಲ. ಜ್ಯೂಸ್ ಲೋಟವನ್ನು ಒಂದು ಕೈಯಲ್ಲಿಟ್ಟು ಅವಳ ಕೈಗೆ ಕೊಟ್ಟಿರಲು ಅವಳು ಹತ್ತಿರ ಬಂದಳು. ಮೆಲ್ಲನೆ ಮುಗುಳ್ನಗುತ್ತಾ ತಲೆ ಎತ್ತಿ ಅವಳ ಮುಖವನ್ನು ನೋಡಿದನು ಅಥರ್ವ. ನೋಡಿದವನಿಗೆ ಭೂಮಿಯೇ ಎರಡಾಗಿ ಸೀಳಿದಂತಾಯಿತು. ಹೃದಯ ಅಸ್ತವ್ಯಸ್ತವಾಗಿ ಬಡಿಯಿತು. ಅವನ ದೇವತೆ ಇರಲಿಲ್ಲ, ಬೇರೊಬ್ಬ ಹುಡುಗಿ ಇದ್ದಳು. ಅವಳು ನಕ್ಷತ್ರಗಿಂತಲೂ ಸುಂದರವಾಗಿದ್ದಳು. ಆದರೂ ಅವನಿಂದ ಸ್ವಲ್ಪವೂ ಅವಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನ ತಾಯಿಯ ಕಡೆ ತಿರುಗಿ ನೋಡಿದನು. ಏನೋ ಹಾಗೆ ನೋಡ್ತಾ ಇದ್ದೀಯಾ? ಯಾಮಿನಿ ನಿನಗೆ ಇಷ್ಟವಾದಳಾ ಎಂದು ಕೇಳಲು ಅವನಿಗೆ ತಲೆಯ ಮೇಲೆ ಸಿಡಿಲು
ಬಿದ್ದಂತಾಯಿತು. ಅವನ ಮುಖದಲ್ಲಿದ್ದ ಸಂತೋಷವೆಲ್ಲ ಬತ್ತಿ ಹೋಗಿ ನಿರಾಸೆಯಿಂದ ಮುಖ ಕಪ್ಪಿಟ್ಟಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.